ಮಂಡೇ ಅಂತಂದರೆ ಯಾರಿಗೆಲ್ಲ ಸ್ಟ್ರೆಸ್ ಆಗುತ್ತೆ ಹೇಳಿ? ಅಫ್ಕೋರ್ಸ್ ಎಲ್ಲರಿಗೂ ಸ್ಟ್ರೆಸ್ ಆಗುತ್ತೆ. ಬಿಕಾಸ್ ನಾವು ಸಂಡೇ ಅಂತ ನನ್ನ ಯಾವುದೇ ಕಾರಣಕ್ಕೂ ಪ್ರೊಡಕ್ಟಿವ್ ಆಗಿ ಇಟ್ಕೊಳ್ಳಲ್ಲ. ಸೊ ಸಂಡೇ ಅಂತ ಅಂದಿದ ತಕ್ಷಣ ನಾವು ರೆಸ್ಟ್ ಮಾಡಬೇಕು, ಮಲ್ಕೋಬೇಕು, ಮಜಾ ಮಾಡಬೇಕು ಅಷ್ಟೇ. ಸೊ ಸಂಡೇ ಅಂತ ನಾವು ಪ್ರೊಡಕ್ಟಿವ್ ಆಗಿ ಇಟ್ಕೊಂಡ್ರೆ ನಮ್ಮ ವೀಕ್ ಡೇಸ್ ತುಂಬ ಈಸಿಯಾಗಿ ಹೋಗುತ್ತೆ. ನಾನು ನನ್ನ ಯಾವುದೇ ಒಂದು ಕೆಲಸನ ಸ್ಟಾರ್ಟ್ ಮಾಡಬೇಕು ಅಂತಂದ್ರೂ ಪ್ಲ್ಯಾನ್ನ ಮಾಡ್ಕೊತೀನಿ. ವಿತೌಟ್ ಪ್ಲ್ಯಾನ್ ಎಕ್ಸಿಕ್ಯೂಷನ್ ಹೋಗಲ್ಲ. ಏನಾದರೂ ಒಂದು ಕನ್ಫ್ಯೂಷನ್ಸ್ ಇರುತ್ತೆ ಮೈಂಡಲ್ಲಿ, ಯಾವುದನ್ನು ಮಾಡಬೇಕು, ಯಾವುದನ್ನ ನೆಕ್ಸ್ಟ್ ಮಾಡಬೇಕು, ಯಾವ ಥರ ಕಂಪ್ಲೀಟ್ ಮಾಡಬೇಕು ಅಂತ. ಯಾವ್ದು ವರ್ಕ್ಗಳನ್ನ ನೀವು ಪ್ರಿಯಾರಿಟಿ ಇಟ್ಕೊಳ್ಬೇಕು ಅದನ್ನೆಲ್ಲನೂ ನೀವು ಕಂಪ್ಲೀಟ್ ಮಾಡ್ಕೊಂಡ್ಬಿಟ್ರೆ ಮಂಡೆಯಿಂದ ನೀವು ನಿಮ್ಮ ಒಂದು ಡೇನ ನೀವು ಆರಾಮಾಗಿ ನೀವು ಮಾಡ್ಕೊಂಡು ಹೋಗ್ತೀರ. ಸೋ ಮೆನಿ ವರ್ಕಿಂಗ್ ವುಮೆನ್ಸ್, ಪ್ರೊಫೆಷ್ನಲ್ಸ್ಗಳು ವರ್ಕ್ ಮಾಡ್ತಾಯಿರ್ತಾರೆ ಆ್ಯಂಡ್ ಆ ವೀಕ್ ಫುಲ್ಲು ತುಂಬ ಬ್ಯುಸಿಯಾಗಿರ್ತೀವಿ. ಈವನ್ ಎಕ್ಸ್ಪೆಷಲಿ ಮೀ ಆಲ್ಸೋ. ನನಗೆ ತುಂಬ ಸ್ಟ್ರೆಸ್ ಆಗುತ್ತೆ ವೀಕ್ ಡೇಸಲ್ಲಿ. ಬಿಕಾಸ್ ಮಾರ್ನಿಂಗಿಂದ 9 to 5 ಜಾಬ್ ಮಾಡೋರಿಗೆ ಅದ್ರ ಕಷ್ಟ ಗೊತ್ತಾಗಿರುತ್ತೆ. ಮನೆಯಲ್ಲೇ ಕೆಲಸ ಮಾಡೋ ಅಂಥ ಹೆಣ್ಮಕ್ಳಿಗೆ ಇದೊಂದು ರೀಸೆಟ್ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಅನ್ನೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಈ ನನ್ನ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ನನ್ನ ಕಿಚನ್ ರೀಸೆಟ್ ಬಗ್ಗೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ದಟ್ ತುಂಬ ಜನಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಅಂತ. ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ರಕ್ಷಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನನ್ನ ಒಂದು ಸಿಂಪಲ್, ಒಂದು ಪೀಸ್ಫುಲ್ ಲೈಫ್ ಸ್ಟೈಲ್ ವಿಡಿಯೋ ಆಗಿರುತ್ತೆ. ಐ ಹೋಪ್ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ. ಮೊದಲಿಗೆ ನಾನು ಏನಾದರೂ ಸ್ಟಾರ್ಟ್ ಮಾಡಬೇಕು ಅಂತಂದರೆ ಪ್ರಾಪರಾಗಿ ಪ್ಲ್ಯಾನ್ ಮಾಡಿಕೊಂಡು ಚೆಕ್ ಲಿಸ್ಟ್ಗಳನ್ನ ಬರ್ಕೊತೀನಿ. ಸೊ ದಟ್ ಐ ಡೋಂಟ್ ಮಿಸ್ ಔಟ್ ಎನಿಥಿಂಗ್ ಅಂತ. ಇದ್ರ ಹಿಂದೆ ಫ್ರಿಡ್ಜ್ ಮ್ಯಾಗ್ನೆಟ್ ಇದೆ, ಸೊ ಐ ಆಮ್ ಪೇಸ್ಟಿಂಗ್ ಇಟ್. ಕೆಲಸ ಮಾಡಬೇಕಾದ್ರೆ ಸಮ್ ಅದರ್ ಆ್ಯಕ್ಟಿವಿಟೀಸ್ಗಳನ್ನ ನೀವು ಇಷ್ಟಪಡ್ತೀರಾ, ಲೈಕ್ listening to the songs or dancing, ಎನಿ ಇನ್ ದ ಫಾರ್ಮ್ ಆಫ್ ಲೈಕ್ ನಿಮಗೆ ಬೇಜಾರಾಗಬಾರ್ದು ಆ ಥರ ಕೆಲಸ ಮಾಡ್ಕೊಳ್ಳಿ. ಬಿಕಾಸ್ ತುಂಬ ಹೊತ್ತು ನಾವು ನಿಂತ್ಕೊಂಡು ಕೆಲಸ ಮಾಡ್ತಾಯಿರ್ತೀವಿ, ನಮಗೆ ಲಿಟ್ರಲಿ ಬೋರ್ ಆಗೇ ಆಗುತ್ತೆ. ಸೊ ನನ್ನ ಫಾರ್ಮ್ ಆಫ್ ಕೆಲಸ ಏನು ಅಂತಂದರೆ ಐ ಲಿಸನ್ ಟು ದ ಸಾಂಗ್ಸ್ ಆ್ಯಂಡ್ ದೆನ್ ನಾನು ನನ್ನ ಕೆಲಸನ ಸ್ಟಾರ್ಟ್ ಮಾಡ್ಕೊತೀನಿ. ಹೇ ಅಲೆಕ್ಸಾ, ಪ್ಲೇ ಸಾಂಗ್ಸ್. ಸೊ ನನ್ನ ಫಸ್ಟ್ ಸ್ಟೆಪ್ ಬಂದು ಕೌಂಟರ್ಗಳನ್ನ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಬಿಕಾಸ್ ಕೌಂಟರ್ ಕ್ಲೀನ್ ಆಗಿದ್ದರೆ ನೆಕ್ಸ್ಟ್ ಡೇಗೆ ಈಸಿಯಾಗಿ ಆಗುತ್ತೆ. ಆ್ಯಂಡ್ ಆಲ್ಸೋ ಮೆಸ್ಸಿ ಆಗಿದ್ದರೆ ಮೈಂಡು ಕೂಡ ಮೆಸ್ಸಿ ಆಗಿರುತ್ತೆ. ದಿಸ್ ಈಸ್ ಮೈ ಫಸ್ಟ್ ಸ್ಟೆಪ್. ನಾನು ಕೌಂಟರ್ನ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಆರಾಮಾಗಿ 1 by 1 ಕೆಲಸನ ಮುಗಿಸ್ಕೊಂಡು ಹೋದರೆ ನಮಗೂ ಚಿಂತೆ ಇರೋಲ್ಲ. ಸೊ ಯೂಶ್ವಲಿ ನಾವು ಡೈಲಿ ಏನಾದರೂ ಅಡುಗೆ ಮಾಡಿದ ತಕ್ಷಣ ನಾವು ಡೈಲಿ ಕ್ಲೀನ್ ಮಾಡ್ತಾಯಿರ್ತೀವಿ. ಸೊ ದಟ್ ನಮಗೆ ಡೀಪ್ ಕ್ಲೀನಿಂಗ್ ಅಷ್ಟೊಂದು ಇಂಪಾರ್ಟೆಂಟ್ ಅನಿಸಲ್ಲ. ಆಲ್ಸೋ ಡೀಪ್ ಕ್ಲೀನಿಂಗ್ ಅವಶ್ಯಕತೆಯೂ ಇರೋಲ್ಲ. ಸೊ ನೀವು ಅಡುಗೆ ಮಾಡಿದ ತಕ್ಷಣವೇ ಸೈಮಲ್ಟೇನಿಯಸ್ಲಿನೂ ಎಲ್ಲನೂ 1 by 1 ಸ್ವಲ್ಪ ಕ್ಲೀನ್ ಮಾಡ್ಕೊಂಬಂದರೆ ಸೊ ನಿಮಗೂ ಟೈಮ್ ಸೇವ್ ಆಗುತ್ತೆ. ಸೊ ಒಂದು ಅಡುಗೆ ಏನಾದರೂ ಮಾಡಿದಾಗ ಸ್ಟವ್ ಕ್ಲೀನ್ ಮಾಡೋದಾಗಲಿ, ಆ ವಾಲ್ ಎಲ್ಲ ಏನಿರುತ್ತೆ ಅದನ್ನು ಕ್ಲೀನ್ ಮಾಡಿಕೊಂಡ್ರೆ ಸೊ ಯಾವುದೇ ಆದಂಥ ಆಯಿಲ್ ಸ್ಟೇನ್ ಅದು ಯಾವುದೂ ಕೂಡ ಆಗೋಲ್ಲ. ಮೋಸ್ಟ್ ಆಫ್ ದ ಪೀಪಲ್ಗೆ ಈ ಕ್ಲೀನಿಂಗ್ ಅಂತ ಅನ್ನೋದೇ ಒಂದು ಮೈಂಡ್ಗೆ ರಿಲೀಫ್ ಅಂತ ಅನಿಸುತ್ತೆ. ನಂತರ ಇರೋರು, ಎಸ್, ಯಾರೆಲ್ಲ ನಂತರ ಇದ್ದೀರಾ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಬಿಕಾಸ್ ಐ ಡೋಂಟ್ ನೋ, ನನಗೆ ವರ್ಕ್ ಅಂತ ಆದಮೇಲೆ ನಾನು ಕ್ಲೀನಿಂಗ್ ಅಂತ ಮಾಡಿದ ತಕ್ಷಣ ನನಗೆ ಏನೋ ಒಂದು ರಿಲ್ಯಾಕ್ಸೇಷನ್ ಸಿಗುತ್ತೆ. ಬಿಕಾಸ್ ಆ ಕ್ಲೀನ್ ಮಾಡಿರೋವಂಥ ಜಾಗ ನೋಡಿಬಿಟ್ರೆ ಓಕೆ, ಇವತ್ತಿನ ಕೆಲಸ ಮುಗೀತು ಅಂತ ಅನಿಸ್ಬಿಡುತ್ತೆ. ಈಗಿನ ಕಾಲದಲ್ಲೂ ಯಾರ್ಯಾರು ವೇಸ್ಟ್ಗಳನ್ನೆಲ್ಲ ಸಪ್ರೇಟಾಗಿ ಇಟ್ಕೊತಾ ಇಲ್ಲ, ಪ್ಲೀಸ್ ಸಪ್ರೇಟಾಗಿ ಇಟ್ಕೊಳ್ಳಿ, ವೆಟ್ ವೇಸ್ಟ್, ಡ್ರೈ ವೇಸ್ಟ್ ಅಂತ. ಬಿಕಾಸ್ ಇದೊಂದು ಥಿಂಗ್ ಎಲ್ಲ ಕಡೆಯಿಂದನೂ ಹೆಲ್ಪ್ ಆಗುತ್ತೆ. ವೇಸ್ಟ್ ತೊಗೊಂಡು ಹೋಗೋರ್ಗು ಹೆಲ್ಪ್ ಆಗುತ್ತೆ. ಹಾಗೆ ಕಿಚನ್ ಕೂಡ ಕ್ಲೀನಾಗಿರುತ್ತೆ, ನಮ್ಮ ಸರೌಂಡಿಂಗ್ ಕೂಡ ಹೈಜೀನ್ ಆಗಿರುತ್ತೆ. ಸೊ ನೆಕ್ಸ್ಟ್ ನಾನು ನನ್ನ ಪಾತ್ರೆಗಳನ್ನೆಲ್ಲ ತೊಳ್ಕೊಂಡು ಒಂದು ಸ್ವಲ್ಪ ಹೊತ್ತು ಎತ್ತಿಟ್ಟು ಪಾತ್ರೆಗಳಿಂದ ಎಲ್ಲ ನೀರು ಹೋದ್ಮೇಲೆ ನಾನು ಒಂದು ಡ್ರೈ ಕ್ಲಾತ್ ತೊಗೊಂಡು ಅದನ್ನೆಲ್ಲ ಒರೆಸಿ ಸೊ ಕಂಪಾರ್ಟ್ಮೆಂಟ್ಸ್ಗಳಲ್ಲೆಲ್ಲ ಜೋಡಿಸ್ಕೊಂಡ್ಬಿಡ್ತೀನಿ. ಸೊ ದಟ್ ಈಸಿ ಆಗುತ್ತೆ, ಯಾವುದೇ ಟೈಮ್ ವೇಸ್ಟ್ ಕೂಡ ಆಗೋಲ್ಲ ನೆಕ್ಸ್ಟ್ ಡೇಗೆ. ನನಗೆ ಇದು ಬರೀ ಕ್ಲೀನಿಂಗ್ ಅಲ್ಲ, ಖಾಲಿ ಸಿಂಕ್, ಖಾಲಿ ಕೌಂಟರ್ ನೋಡಿದಾಗ ಮನಸ್ಸಿಗೆ ಏನೋ ಒಂದು ಹಗುರ ಅನಿಸುತ್ತೆ ಅಷ್ಟೇ. ನನ್ನ ಸೆಕೆಂಡ್ ಸ್ಟೆಪ್ ಬಂದು ಒಂದು ಕ್ವಿಕ್ ಕ್ಲೀನಿಂಗ್. ಸೊ ಪೂರ್ತಿ ಡೀಪ್ ಕ್ಲೀನಿಂಗ್ ಏನು ಬೇಕಾಗಿಲ್ಲ. ಸಿಂಕ್, ಸ್ಟವ್ ಮತ್ತು ಸ್ಲ್ಯಾಬ್ಗಳನ್ನ ಮಾತ್ರ ಒರೆಸಿದ್ರೆ ಸಾಕು. ಇದೊಂದು 10 ನಿಮಿಷದ ಕೆಲಸ ಅಷ್ಟೇ. ನನ್ನ ಕೌಂಟರ್ ಟಾಪ್
ಸ್ಲ್ಯಾಬ್ ಎಲ್ಲನೂ ಕ್ಲೀನಾಗಿದೆ. ಈವನ್ ಸಿಂಕ್ ಕೂಡ ಕ್ಲೀನಾಗಿದೆ. ಈಗ ನಾನು ನನ್ನ ಫ್ರಿಜ್ನ ಸಾರ್ಟ್ ಔಟ್ ಮಾಡ್ಕೊತಾ ಇದ್ದೀನಿ. ಅದರಲ್ಲಿರೋ ಥಿಂಗ್ಸ್ಗಳನ್ನೆಲ್ಲನೂ ನಾನು ಒಂದಿಷ್ಟು ಆರ್ಡರ್ ಮಾಡಿದ್ದೆ. ಸೊ ವೀಕೆಂಡಲ್ಲಿ ಬಂತು ಅಂತಂದರೆ ನಾನು ಆಲ್ ವೆಜಿಟೇಬಲ್ಸ್ಗಳನ್ನ ಯಾವ್ದಾದ್ರು ಬೇಕೋ ಅದನ್ನೆಲ್ಲ ಆರ್ಡರ್ ಮಾಡ್ಕೊತೀನಿ. ಸೊ ಇದು ನನ್ನ ಫೇವ್ರೆಟ್ ಸ್ಟೆಪ್, ಯಾಕಂದರೆ ವಿ ಕ್ಯಾನ್ ಸೇವ್ ಲಾಟ್ ಆಫ್ ಮನಿ ಇನ್ ದಿಸ್. ಎಲ್ಲ ತರಕಾರಿನ ನಾನು ತೆಗೆದಿಟ್ಕೊತಾ ಇದ್ದೀನಿ. ಫ್ರಿಜ್ಜಲ್ಲಿ ಏನೇನಿದೆ ಏನೇನಿಲ್ಲ ಒಂದು ಸರಿ ಎಲ್ಲ ನೋಡಿಕೊಂಡು ಆ್ಯಂಡ್ ದೆನ್ ಐ ಆರ್ಡರ್. ಬಿಕಾಸ್ ನಾವು ಆರ್ಡರ್ ಮಾಡೋದು ನಮ್ಗೆ ಗೊತ್ತಿರುತ್ತೆ, ಅನ್ಲಿಮಿಟೆಡಾಗಿ ಆರ್ಡರ್ ಮಾಡೋಕ್ಕೆ ಹೋಗ್ತೀವಿ, ಸುಮ್ಮನೆ ತರಕಾರಿಗಳು ವೇಸ್ಟ್ ಆಗೋಗುತ್ತೆ. ಸೊ 1 ವೀಕಿಗೆ ನನಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾನು ಆರ್ಡರ್ ಮಾಡ್ಕೊತೀನಿ. ಸೊ ನೆಕ್ಸ್ಟ್ ವೀಕಿಗೆ ನಾನು ನೆಕ್ಸ್ಟ್ ಸಂಡೇನ ನಾನು ಪ್ಲ್ಯಾನ್ ಮಾಡ್ಕೊತೀನಿ ಹಾಗೆ. ಸೊ ನಾನು ಯೂಸ್ ಮಾಡದೇ ಇರುವಂಥ ತರಕಾರಿಗಳು ಎಲ್ಲ ಓಲ್ಡ್ ಆಗಿರುತ್ತೆ, ಅದನ್ನೆಲ್ಲ ಸಪ್ರೇಟ್ ಬಾಕ್ಸಲ್ಲಿ ಇಟ್ಕೊತೀನಿ. ಸೊ ಫ್ರೆಶ್ಶಾಗಿ ತಂದಿರೋದನ್ನೆಲ್ಲ ನಾನು ಹೊಸ ಬಾಕ್ಸಲ್ಲಿ ಹಾಕಿಟ್ಕೊತೀನಿ. ಫಸ್ಟ್ ಯಾವಾಗಲೂ ಓಲ್ಡ್ ಒನ್ನ ಯೂಸ್ ಮಾಡಿ ಆ್ಯಂಡ್ ದೆನ್ ಫ್ರೆಶ್ ಒನ್ನ ಯೂಸ್ ಮಾಡಿದ್ರೆ ಹಳೆಯ ತರಕಾರಿಗಳು ಮಿಸ್ಔಟ್ ಆಗೋಲ್ಲ. ಈ ಥರ ವಿಸಿಬಿಲಿಟಿ ಇರುವಂಥ ಬಾಕ್ಸಸ್ಗಳಿಗೆ ಹಾಕಿಟ್ರೂ ನಮಗೆ ಬೇಗ ಕಾಣುತ್ತೆ ಯಾವುದು ಚೆನ್ನಾಗಿದೆ, ಯಾವುದು ಕೊಳ್ತೋಗಿದೆ ಅಂತ ಎಲ್ಲನೂ. ಎಲ್ಲ ಸೊಪ್ಪುಗಳನ್ನು ನಾನು ಮುಂಚೆ ಒಂದು ಟಿಶ್ಯೂ ಪೇಪರ್ನಲ್ಲಿ ಫೋಲ್ಡ್ ಮಾಡಿ ಇಟ್ಟಿದ್ದೆ, ದಟ್ ವಾಸ್ ಫ್ರೆಶ್. ನಾನು ಈ ಥರ ಬಾಕ್ಸಲ್ಲಿ ಹಾಕಿಡ್ತಾಯಿದ್ದೀನಿ. ಸೊ ಇನ್ನೂ ಇದು ಏನೂ ಆಗೋಲ್ಲ, ಫ್ರೆಶ್ ಆಗೇ ಇರುತ್ತೆ. ಆ್ಯಂಡ್ ಐ ಮೇಕ್ ಶ್ಯೂರ್ ದಟ್ ಈ ಸೊಪ್ಪುಗಳೆಲ್ಲ 1 ವೀಕಿಗೆ ಖಾಲಿ ಆಗಬೇಕು. ಆ್ಯಂಡ್ ಇದನ್ನು ನೆಕ್ಸ್ಟ್ ವೀಕಿಗೆ ನಾನು ಇಟ್ಕೊಳ್ಳಲ್ಲ, ಬಿಕಾಸ್ ನೆಕ್ಸ್ಟ್ ವೀಕ್ ಅಂತ ಇಟ್ಕೊಂಡ್ರೆ ಸೊಪ್ಪು ಹಾಳಾಗೋಗಿರುತ್ತೆ. ಆದಷ್ಟು ಏನೇನೆಲ್ಲ ತರಕಾರಿ ತೊಗೊಂಡಿರ್ತೀರ ಅದನ್ನೆಲ್ಲ ಈ ಥರ ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ, ಫ್ರೆಶ್ ಆಗಿಯೇ ಇರುತ್ತೆ. ಈವನ್ ಫ್ಲವರ್ಸ್ ಕೂಡ ನಾನು ಬಾಕ್ಸಲ್ಲಿ ಹಾಕಿಟ್ಕೊತಾ ಇದ್ದೀನಿ. ಸೊ ಈಗ ನಾನು ಎಲ್ಲ ಬಾಕ್ಸ್ಗಳನ್ನೂ ಫ್ರಿಜ್ನಲ್ಲಿ ಜೋಡಿಸ್ಕೊಂಡು ಇಟ್ಕೊತಾ ಇದ್ದೀನಿ. ಯಾವುದ್ಯಾವ್ದು ಎಲ್ಲೆಲ್ಲಿ ಇಡಬೇಕು ನನಗೆ ಈಸಿಯಾಗಿ ಎತ್ಕೊಳ್ಳೋ ಹಾಗೆ ನಾನು ಇಟ್ಕೊತಾ ಇದ್ದೀನಿ. ನಿಮಗೆ ಯಾವ ಥರ ಇರುತ್ತೋ ಆ ಥರ ಜೋಡಿಸ್ಕೊಳ್ಳಿ. ಇದು ನನ್ನ ಫ್ರಿಜ್ ಸಾರ್ಟ್ ಔಟ್ ಆಯಿತು. ಓಕೆ, ವೆಜಿಟೇಬಲ್ಸ್ ಅಂತೂ ಆಯಿತು. ಈಗ ಫ್ರೂಟ್ಸ್ನ ಎತ್ತಿಟ್ಕೊತಾ ಇದ್ದೀನಿ. ಆನಿಯನ್ಸ್, ಪೊಟ್ಯಾಟೋಸ್ ಎಲ್ಲನೂ ಹಾಕ್ಕೊಳ್ತಾ ಇದ್ದೀನಿ. ಈ ಒಂದು ಸ್ಟೆಪ್ಪಲ್ಲಿ ಎಲ್ಲರೂ ಮಿಸ್ಔಟ್ ಮಾಡ್ತಾರೆ. ಪ್ಲ್ಯಾನ್ ಅಂತ ಅನ್ನೋದನ್ನು ಯಾವ ಥರ ಮಾಡಬೇಕು ಅಂತಂದರೆ ಜಸ್ಟ್ ಓನ್ಲಿ ಕ್ಲೀನ್ ಮಾತ್ರ ಮಾಡಿಬಿಟ್ಟು ಬಿಟ್ಬಿಡ್ತೀರಾ. ಬಟ್ ಎಷ್ಟಾಗುತ್ತೋ ಅಷ್ಟು ಕ್ಲೀನ್ ಮಾಡಿ, ಸ್ಟ್ರೆಸ್ ತೊಗೊಳ್ಬೇಡಿ. ಸಂಡೇ ನಾರ್ಮಲಾಗಿ ನೀವು ಏನೇನೆಲ್ಲ ಪ್ರಿಯಾರಿಟೀಸ್ ಮಾಡ್ಕೋಬೇಕು ಅದನ್ನು ಮಾತ್ರ ನೀವು ಕಂಪ್ಲೀಟ್ ಮಾಡ್ಕೊಂಡು ಹೋಗಿ. ನೀವು ಒಂದು ಸ್ಮಾಲ್ ಪೇಪರ್ ಅಥವಾ ಫೋನಲ್ಲಾದರೂ ನೀವು ವಾರದ ಮೆನ್ಯೂ ಏನಿರುತ್ತೆ ಅದನ್ನ ನೀವು ಬರ್ಕೋಬೋದು. ಡೈಲಿ ಬೆಳಗ್ಗೆ ಎದ್ವಿ ಅಂತಂದರೆ ಮಾರ್ನಿಂಗ್ ಏನು, ಮಧ್ಯಾಹ್ನ ಏನು, ನೈಟ್ ಏನು, ಅದು ಏನು ಮಾಡಬೇಕು ಅಂತ ಅನ್ನೋದು ತಲೆ ಕೆಟ್ಟೋಗುತ್ತೆ. ಸೊ ವೀಕ್ ಪೂರ್ತಿ ಬೇಕಾಗಿರೋ ಮೆನ್ಯೂನ ನಾನು ಬರ್ಕೊಂಡ್ರೆ ನನಗೆ ಯಾವ ತಲೆ ಬಿಸಿನೂ ಇರೋಲ್ಲ. ಫ್ರಿಜ್ಜಲ್ಲಿ ಯಾವುದೆಲ್ಲ ತರಕಾರಿಗಳಿದೆ ಅದನ್ನ ನೋಡಿಕೊಂಡು ಪ್ಲ್ಯಾನ್ ಮಾಡ್ಕೊಳ್ಳಿ. ನಾವು ಮತ್ತೆ ನ್ಯೂ ವೆಜಿಟೇಬಲ್ಸ್ಗಳನ್ನೆಲ್ಲ ಆರ್ಡರ್ ಮಾಡೋದು ಕಮ್ಮಿ ಆಗುತ್ತೆ, ಆಲ್ಸೋ ಮನಿನೂ ಸೇವ್ ಆಗುತ್ತೆ. ಆ್ಯಂಡ್ ನನ್ನ ಫೇವ್ರೆಟ್ ಟ್ರಿಕ್ ಬಂದು ನಾನು ಈ ಥರ ಬೇಸ್ ಮಾಡಿಟ್ಕೊತೀನಿ. ಕೋಕೋನೆಟ್ನೆಲ್ಲ ಕಟ್ ಮಾಡಿಕೊಂಡು ಅದನ್ನ ಮಿಕ್ಸಿಗೆ ಹಾಕ್ಕೊಂಡು ಆ್ಯಂಡ್ ದೆನ್ ನಾನು ಸ್ಟೋರ್ ಮಾಡಿಟ್ಕೊತೀನಿ ಬಾಕ್ಸಲ್ಲಿ, ಸೊ ದಟ್ ಐ ಕ್ಯಾನ್ ಯೂಸ್ ಎನಿ ಟೈಮ್. ಅದು ಫಾರ್ 3 ವೀಕ್ಸ್ ತನಕನೂ ನಾವು ಯೂಸ್ ಮಾಡ್ಕೊಳ್ಬೋದು ಕೋಕೋನೆಟ್ನ, ಅದು ಏನೂ ಆಗೋಲ್ಲ. ಆ್ಯಂಡ್ ಆಲ್ಸೋ ಶುಂಠಿ, ಬೆಳ್ಳುಳ್ಳಿ ಈ ಥರ ಇದ್ರೂ ನಾನು ಪೇಸ್ಟ್ ಮಾಡಿಟ್ಕೊಂಡು ಐಸ್ ಕ್ಯೂಬಲ್ಲಿ ಹಾಕಿಟ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಡ್ತೀನಿ. ನೋಡಿದ್ರಲ್ಲ, ನನ್ನ ಸಂಡೇ ಕಿಚನ್ ರೀಸೆಟ್ ಹೀಗಾಗಿತ್ತು. ಸೊ ನಿಮ್ಮ ಸಂಡೇ ರೀಸೆಟ್ ಹೇಗಿತ್ತು ಅಂತ ನೀವು ಕೂಡ ತಿಳಿಸಿ. ಯಾವ ಸ್ಟೆಪ್ಸ್ ನಿಮಗೆ ಉಪಯೋಗ ಆಯಿತು ಅಂತ ನೀವು ಕೂಡ ಹೇಳಿ. ಐ ಹೋಪ್ ಎಲ್ಲರಿಗೂ ಈ ವಿಡಿಯೋ ಇನ್ಫಾರ್ಮೇಟಿವ್ ಅಂತ ಅನಿಸಿದೆ. ನಿಮಗೆ ಈ ರೂಟೀನ್ ಇಷ್ಟ ಆದರೆ ಪ್ಲೀಸ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್.